ನಮಸ್ಕಾರ. ನಮಸ್ಕಾರ, ಶೆಟ್ಟಿ ಮಾತಾಡೋದು. ಹೆಂಗಿದ್ದೀರಾ? ಹೆಂಗಿದ್ರ ಶೆಟ್ರೆ? ನಾನ್ ಸೂಪರ್ ಆಗಿದ್ದೀನಿ. ಬೆಳ್ಳಿ ಸೆಟ್ಟು ಚಿನ್ನದ ಸೆಟ್ ಕಳ್ಸ್ಬೇಕಾಯ್ತು, ಮರ್ತೋಗ್ಬಿಟ್ಟೆ ನಿಮ್ಗೆ. ಮತ್ ಕಳ್ಸಿ, ಫಿನಾಲೆ ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಹೆಂಗು ಬರ್ಬೇಕಲ್ಲ. ಹೌದ್ರಾ? ಇಲ್ಲಿ ಯಾರೋ ಇಬ್ರು ಏನೋ ಚಿನ್ನದ ಮನ್ಸಿರೋರು ಬಂದವ್ರೆ ಅಂತಂದ್ರು ಯಾರೋ, ಅದಕ್ಕೆ ನನ್ ಕನೆಕ್ಟ್ ಮಾಡಿದ್ರು. ಯಾರು ಮಾತಾಡ್ತೀರಾ? ನೋಡಿ, ಇನ್ನು ಬಾಯಲ್ಲಿ ಹಿಂಗೆಲ್ಲ ಬೆರಳಿಟ್ಟೇನೋ ಉಗುರೆಲ್ಲ ಕಚ್ಕೊಂಡು ಯಾರು 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 ಅಂತ ಕೇಳ್ತಾ ಇದಾರೆ. ನಿಮ್ದೊಂದ್ ಕದರ್ ತೋರಿಸಿ ನೋಡೋಣ, ಒಂದ್ ಹಿಂಟ್ ಕೊಡೋಣ. ಯಾರ ಕದ ತೋರಿಸ್ಬೇಕು? ಫಸ್ಟ್ ಧನುಗ್ ತೋರಿಸಿ. ಧನುನಾ? ಎಲ್ಲ ಇದೆಯಾ ನೀನು? ಎಲ್ಲ ಈ ಮಂಗ್ಳೂರ್ಗ ಜಗದೀಶ್ ಸರ್ ಎಲ್ಲಿದ್ದೀರಿ ಸರ್? ಸರ್ ನನ್ನ ಮಾತಾಡಿಸ್ಬೇಕು, ಮೀಟ್ ಮಾಡಿಸ್ಬೇಕು ಸರ್. ಸಿಗರ ಈಗ ಫಸ್ಟ್ ಇಡೀ ಕರ್ನಾಟಕ ಸಿಗ್ಬೇಕು ನೀವು, ಯಾಕಂದ್ರೆ ದ ಹಾಟ್ ಬಿಗ್ ಬಾಸ್ ಇದೆಯಲ್ಲ, ಇಡೀ ಕರ್ನಾಟಕ ನೋಡ್ತಾ ಇದೆ. ಹಂಗಾಗಿ ಫಸ್ಟ್ ಕನ್ನಡಿಗರಿಗೆ ನ್ಯೂಸ್ 18 ಮುಖಾಂತರ ಸಿಕ್ಬಿಟ್ರೆ ನಂತರ ನಾವೇ ಯಾವಾಗ ಸಿಗ್ತಾರ ಬಿಡಿ, ಏನ್ ಸಮಸ್ಯೆ ಏನು ಅಲ್ವಾ? ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಸೂಪರ್ ಮೇಡಮ್. ಲಾಂಗ್ ಟೈಮ್. ಹ್ಯಾಪಿ ಟಾಕಿಂಗ್ ಟು ಯು. ಸೇಮ್ ಇಯರ್. ಅಂಡ್ ಇಬ್ಬರಿಗೂ ನಿಜವಾಗ್ಲೂ ದೊಡ್ಡ ಸಾಧನೆ. ಇಷ್ಟು ದಿವಸ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಿದೆ, ಏನೋ ಪದ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ ನಮ್ಗೆ ಇದು ದೊಡ್ಡ ಸಾಧನೆ ಸರ್. ನಮಗೆ ನೀವು 3 ವಾರ ನಿಮ್ಮ ಜೊತೆ ಇದ್ವಲ್ಲ, ಅದು ನಮ್ ದೊಡ್ಡ ಸಾಧನೆ. ಥ್ಯಾಂಕ್ ಯು. ಅದು ಆಟ ಹಂಗೆ ಆಡ್ಬೇಕು, ಒಬ್ಬರಿಗೊಬ್ರು ಕಿತ್ತ ಆಡ್ಕೊಂಡು ಹಂಗೆ ಹೊಡೆದಾಡ್ಕೊಂಡು ಆಡ್ದಾಗೇನೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋದು ಅಲ್ವಾ? ಹೊರಗಡೆ ಬಂದಾಗ ಐ ಥಿಂಕ್ ಸ್ವಾಭಾವಿಕವಾಗಿ ನಾವೆಲ್ಲ ಐ ಥಿಂಕ್ ಒಂದು ಫ್ಯಾಮಿಲಿ ಇದಾರ. ಇನ್ಫ್ಯಾಕ್ಟ್ ಸೀಸನ್ 11 ಇಸ್ ಲೈಕ್ ಒಂದು ಫ್ಯಾಮಿಲಿ. ಈಗ ಇನ್ಫ್ಯಾಕ್ಟ್ ನೆನ್ನೆ ಚೈತ್ರ ಅವರು ಮೇಡಮ್ ಮಾತಾಡಿದ್ರು, ಒಂದ್ ಅರ್ಧ ಗಂಟೆ ಮಾತಾಡಿದ್ರು. ವಿ ಹ್ಯಾಡ್ ಎ ಡಿಸ್ಕಷನ್ ವಿತ್ ಅವರ್ ಆಲ್ಸೋ. ಲೈಕ್ ಮತ್ತೆ ಧನು ಹೇಗಿದ್ದೀರಾ? ಚಂದ ಅನಿಸ್ತಿದೆ ಸರ್ ಹೊರಗಡೆ ಬಂದು ರೆಸ್ಪಾನ್ಸ್. ಹನುಮಂತಂದು ನಿಮ್ದು ಜೋಡಿ ಅಕ್ಕ ಬುಕ್ಕನ್ ಜೋಡಿ ತರ ಇತ್ತು. ಮಿಸ್ ಮಾಡ್ಕೋತಿದ್ರ ಸರ್? ಮಿಸ್ ಮಾಡ್ಕೋತಿದ್ರಾ? ತುಂಬಾ 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 ಮಿಸ್ ಮಾಡ್ಕೊಳೋದ್ಕಿಂತ ನನಗೆ ಸಂತೋಷ ಏನಂತಂದ್ರೆ ಒನ್ ಗುಡ್ ಹಾರ್ಟೆಡ್ ಹನುಮಂತ ಕೇಮ್ ಇನ್ ಸೈಡ್. ಸೊ ಹಂಗಾಗಿ ಆ ಬಿಗ್ ಬಾಸ್ಗೆ ಒಂದು ಐ ಥಿಂಕ್ ಒನ್ ಮೋರ್ ಒಂದು ಗುಡ್ ಹಾರ್ಟೆಡ್ ಪರ್ಸನ್. ಇನ್ಫ್ಯಾಕ್ಟ್ ಎಲ್ಲರೂ ಒಳ್ಳೆಯವ್ರೆ. ಅಂದ್ರೆ ಉತ್ತರ ಕರ್ನಾಟಕದ ಹುಡುಗ ನಿಮ್ಗೊಂದು ಪಾರ್ಟ್ನರ್ ಸಿಕ್ಕರು. ಆಮೇಲೆ ಜನಗಳಿಗೆ ಮನ್ಸಿಗೆ ಹತ್ರ ಆಗ್ತಾ ಹೋದ ಕಾರಣಾಂತರಗಳಿಂದ ಹನುಮಂತ. ಬಟ್ಟೆ ಚೆನ್ನಾಗಿಲ್ಲ ಅಂದ್ರು, ಗಡ್ಡ ಬಿಟ್ಕೊಂಡಿದ್ರು, ಮಾತಾಡಕ್ ಬರಲ್ಲ ಅಂತಂದ್ರು ಕೂಡ ಜನ ಅವನ್ನ ಮೆಚ್ಕೊಂಡ ಶೋ ಹಚ್ಕೊಂಡ್ರು ಕಾರಣಾಂತರಗಳಿಂದ. ದಟ್ಸ್ ಎ ಮಿರಾಕಲ್. ನನ್ ನಿಜವಾಗ್ಲೂ ಅದೊಂದು ನಾವು ಖುಷಿ ಪಡ್ಬೇಕು. ಇನ್ಫ್ಯಾಕ್ಟ್ ನಂಗೂ ಅವ್ನ್ ಕಂಡ್ರೆ ಇಷ್ಟ, ನೀವೆಲ್ಲರೂ ಇಷ್ಟ, ಜೊತೆಲಿ ನಿಮ್ಮ ಅವನು ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅದಕ್ಕೋಸ್ಕರ ಜಗ್ಗಿ ಬಾಸ್, ಈಗ ನಿಮ್ ಪ್ರಶ್ನೆ. ಈಗ ಸ್ಟಾರ್ಟಿಂಗ್ ಇಂದನೂ ಕೇಳ್ಕೊಂಡ್ ಬರ್ತಾ ಇದ್ದೆ ನಾನು, ಯಾರ್ ಕಪ್ ಗೆಲ್ತಾರೆ ಅಂತ. ಈ ಕೊನೆ ಹಂತ, ಇವಾಗ ಏನ್ ಪ್ರಿಡಿಕ್ಷನ್ ನಿಮ್ದು? ಯಾರ್ ಗೆಲ್ಬಹುದು? ಏನ್ ಮೇಡಮ್, ನನ್ ಯಾರು ಗೆಲ್ಬೇಕು ಅನ್ನೋದಾದ್ರೆ ಹನುಮಂತನ್ಗೆ ಕೊಡ್ಬೇಕು ಮೇಡಮ್. ಹನುಮಂತ ರನ್ನರ್ ಅಪ್ ಐ ಥಿಂಕ್ ಮಂಜಣ್ಣ ಮಾಡ್ತಾ ಇದಾರೆ. ಮಂಜಣ್ಣ ಇಸ್ ಡೂಯಿಂಗ್ ವೆಲ್ ಇಫ್ ಐ ಆಮ್ ನಾಟ್ ರಾಂಗ್. ಭವ್ಯನೂ ಅಷ್ಟೇ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ತಂದೆ ಆದಂತ ಸ್ಟೇಟಸ್ ತೋರಿಸಿದ್ರೆ ಇನ್ ಭವ್ಯನ್ ಕೊಟ್ಟು ತಪ್ಪೇನಿಲ್ಲ. ಇನ್ಫ್ಯಾಕ್ಟ್ ರನ್ನರ್ ಅಪ್ ಭವ್ಯನ್ ಕೊಟ್ಟು ತಪ್ಪಿಲ್ಲ, ಬಿಕಾಸ್ ಶಿ ಇಸ್ ಡನ್ ಲಾಟ್ ಆಫ್ ಆಕ್ಟಿವಿಟೀಸ್. ಮೊನ್ನೆ ಅಟ್ಲೀಸ್ಟ್ ಹನುಮಂತನ್ ಗುಮ್ಮದ್ಲು ಹಾಕೊಂಡು. ನಿಮ್ಗೆ ಆ ತರದ್ದು ತುಂಬಾ ಇಷ್ಟ ಅಂತ ನನ್ಗೆ ಗೊತ್ತಾಯ್ತು. ಅಲ್ಟಿಮೇಟ್ಲಿ ಇಟ್ ವಾಸ್ ಹೈಲೈಟೆಡ್. ಅದನ್ನು ಸುದೀಪ್ ಸರ್ ಕೂಡ ಅದನ್ನ ವೀಕೆಂಡ್ ಅಲ್ಲಿ ಬಚಾವ್ ಆಗ್ಬಿಟ್ಟಮ್ಮ ನೀನು ನೋಡು, ಹನುಮಂತ ಕ್ಲೇಮ್ ಮಾಡಿದ್ರೆ ಆಚೆ ಬರ್ಬೇಕಾಗಿತ್ತು. ಬಟ್ ಏನೋ ದಟ್ಸ್ ಗುಡ್ ಹಾರ್ಟೆಡ್. ಏನೋ ಐ ನೆವರ್ ಕ್ಲೇಮ್ ದಟ್ ಏನೋ ಈ ತರ ಡ್ಯಾಮೇಜ್ ಅಂತ. ಅದೇ ಅವ್ರ ಹತ್ರ ಕೇಳಿದಾಗ ಅದನ್ನೇ ಹೇಳಿದವರು, ನನ್ ತಂಗಿ ಅಕ್ಕನ ಕೊಡಿ. ಅಕಸ್ಮಾತ್ ನಾನು ಆ ಜಾಗದಲ್ಲಿ ಇದ್ರು ಕಿಚ್ಚಾಡ್ತಾ ಇದ್ದೆ ನಾನು, ಯಾಕಮ್ಮ ಹೊಡೆದ ಆಚೆ ಕಳ್ಸಿ ಅಂತ. ಬಟ್ ಹನುಮಂತ ನೆವರ್ ಡಿಡ್ ದಟ್ ಒನ್. ಕೆಲವೊಂದು ಒಳ್ಳೆ ಗುಣಗಳು ನಮ್ಮಲ್ಲಿ ಇಲ್ದಿರೋದನ್ನ ಹನುಮಂತ ನೋಡಿದಾಗ ನಮ್ಗೆ ಅನ್ಸುತ್ತೆ, ನಾನು ರಿಯಲಿ ಮ್ಯಾನ್ ಈಸ್ ಡೂಯಿಂಗ್ ರಿಯಲಿ ವೆಲ್ ಅಂತ ಅನ್ಸುತ್ತೆ. ಬಟ್ ನಿಮ್ಮ ಆಟ ತುಂಬಾ ಚೆನ್ನಾಗಿತ್ತು. ಇವ್ರದ್ದು ಗೌತಮಿ ಅವ್ರದ್ದು ತುಂಬಾ ಇಟ್ ವಾಸ್ ವಂಡರ್ಫುಲ್. ನೀವೆಲ್ಲ ನಿಮ್ದೇ ಆದಂತ ಲೆವೆಲ್ಸ್ ಅಲ್ಲಿ ರಿಯಲಿ ಎಂಟರ್ಟೈನ್ಮೆಂಟ್ ಮಾಡಿದಿರಾ. ಅಟ್ಲೀಸ್ಟ್ ಮಂಜುಗೆ ಒಂದು ಕಾಂಬೋ ಕೊಟ್ರು ನಮ್ ಗೌತಮಿ ಅವರು. ಇಟ್ ವಾಸ್ ವಂಡರ್ಫುಲ್. ಇಟ್ ವಾಸ್ ಲೈಕ್ ಆ ಎಂಟರ್ಟೈನ್ಮೆಂಟ್ ಏನ್ ಬೇಕೋ ಅದನ್ನೆಲ್ಲ ನೀವೆಲ್ಲ ತುಂಬಿದ್ದೀರಾ. ಅಟ್ಲೀಸ್ಟ್ ನಾವಿದ್ದಾಗ ಆಗಿಲ್ಲ ಅಂದ್ರು ಐ ಥಿಂಕ್ ತದನಂತರಗಳಲ್ಲಿ ಯು ಫಿಲ್ಡ್ ಇಟ್. ಗೊತ್ತಾ ನಿಮ್ಗೆಲ್ಲ ಸರ್ಪ್ರೈಸ್ ಗೊತ್ತಾ? ಜಗ್ಗು ಸರ್ ಇಲ್ಲಿ ಬಂದಾಗೆಲ್ಲ ಹೇಳ್ತಾ ಇದ್ರು, ಎಲ್ರು ಮನೆಯಿಂದ ಆಚೆ ಬಂದ್ಮೇಲೆ ನಾನು ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ಹೌದಾ? ಎಲ್ಲಿಗೆ? ಗೋವಾ ಅಂತ ಅನ್ಕೊಂಡಿದ್ದಾರೆ. ಗೋವಾ ಅಂತ ಹೇಳ್ತಿದ್ರು. ಅಲ್ಲ ಶೆಟ್ರು ಬರ್ತಾರೆ ನಮ್ ಜೊತೆ. ಹ್ಞೂ ಸರ್, ಎಲ್ಲರೂ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಗೆದ್ಮೇಲೆ ಎಲ್ಲರೂ ಸ್ಪರ್ಧಿಗಳು ಹೊರಗಡೆ ಬಂದ್ಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಜಗ್ಗು ಸರ್. ಬಾಯ್ ಸರ್. ಸಿಗೋಣ.